Hi guys, welcome to my YouTube channel Commerce Divine. Today we're going to learn about higher education. Higher education ಇಲ್ಲಿ ಸ್ವಲ್ಪ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಇರುತ್ತೆ. ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅನ್ನೋದಕ್ಕಿಂತ ಡೇಟ್ಗಳು ನೋಡ್ಕೋಬೇಕಾಗತ್ತೆ. ಸಮ್ಟೈಮ್ಸ್ ಡೇಟ್ಗಳನ್ನ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹ್ಯಾವ್ ಬಾಟ್ ಸಮಥಿಂಗ್ ನ್ಯೂ. ಸೊ ನೀವು ಹೇಗೆ ನೆನ್ಪಿಟ್ಕೋಬೋದು ಅನ್ನೋದನ್ನು. ಸೊ ಇಲ್ಲಿ ನಾವು ಕಂಪನಿ ರೂಲ್ ಇದ್ದಾಗ ಯಾವ್ಯಾವ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಯಿತು, ಹಾಗೆ ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವ ಪರ್ಪಸ್ಗೋಸ್ಕರ ಎಸ್ಟಾಬ್ಲಿಷ್ಮೆಂಟ್ ಆಯಿತು, ಯಾರ್ಯಾರು ಎಸ್ಟಾಬ್ಲಿಷ್ ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇನ್ ಈಸ್ಟ್ ಇಂಡಿಯನ್ ಕಂಪನಿ ರೂಲ್ ಇದ್ದಾಗ. ಸೊ ಕಂಪನಿ ರೂಲ್ ಇದ್ದಾಗ ಕಂಪನಿಯವರು ರೂಲ್ ಮಾಡ್ತಿದ್ರು. ಆಮೇಲೆ ದಟ್ ಕಮ್ಸ್ ಟು ಕ್ರೌನ್ ರೂಲಲ್ಲೂ ಕೆಲವೊಂದು ಹೊಸ ಇನ್ಸ್ಟಿಟ್ಯೂಷನ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಆಮೇಲೆ ನಮಗೆ ಸ್ವತಂತ್ರ ಸಿಕ್ತು. ಸೊ ದಿಸ್ ಇಸ್ ಅ ಥಿಂಗ್. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಕಂಪನಿ. ಈಸ್ಟ್ ಇಂಡಿಯನ್ ಕಂಪನಿ ರೂಲ್ ಇದ್ದಾಗ ಯಾವ್ಯಾವ ಥರದ ಇನ್ಸ್ಟಿಟ್ಯೂಷನ್ಸ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸ್ಪೆಷಲಿ ಹೇಗೆ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂತ. ದ ಫಸ್ಟ್ ಒನ್ ವಾಸ್ ಕ್ಯಾಲಿಕಟ್ ಮಡ್ರಾಸ್, ನೆಕ್ಸ್ಟ್ ಒನ್ ಇಸ್ ಸಂಸ್ಕೃತ್ ಕಾಲೇಜ್ ಆ್ಯಂಡ್ ಫೋರ್ಟ್ ವಿಲಿಯಂ ಕಾಲೇಜ್. ಸೊ ಕ್ಯಾಲಿಕಟ್ ಮಡ್ರಾಸ್ 1781 ಕಲ್ಕತ್ತಾದಲ್ಲಿ ವಾರನ್ ಆಸ್ಟಿಂಗ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಏನಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ ಅಂದರೆ ಫಾರ್ ದ ಸ್ಟಡಿ ಆಫ್ ಮುಸ್ಲಿಂ ಲಾ ಆ್ಯಂಡ್ ರಿಲೇಟೆಡ್ ಸಬ್ಜೆಕ್ಟ್ಗೋಸ್ಕರ. ಹಾಗೆ ಸಂಸ್ಕೃತ್ ಕಾಲೇಜ್ ಇನ್ 1791. ಸೊ ದಟ್ ಹ್ಯಾಪನ್ಸ್ ಇನ್ ಬನಾರಸ್, ಸೆಟಪ್ ಬೈ ಡಂಕನ್ ಎಸ್ಟಾಬ್ಲಿಷ್ಮೆಂಟ್ ಮಾಡೋದು. ಪರ್ಪಸ್ ಏನು ಅಂದರೆ ಫಾರ್ ದ ಸ್ಟಡಿ ಆಫ್ ಹಿಂದೂ ಲಾ ಆ್ಯಂಡ್ ಫಿಲಾಸಫಿ. ಲೇಟರ್ ಫೋರ್ಟ್ ವಿಲಿಯಂ ಕಾಲೇಜ್, that establishment happened in 1800 so that is in at Calicut, set up by Lord Wesley. So what is the purpose of setting Fort William College? And for the training of civil servants of the company in languages and customs of Indians. So this is a civil servant training centers ತರ ಕಾಲೇಜ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. which is that Fort William College. ಸೊ 800 1806 ಇಂಗ್ಲೆಂಡಲ್ಲಿ ಹ್ಯಾಲಿಬುರಿ ಅನ್ನೋ ಒಂದು ಪ್ಲೇಸಲ್ಲಿ ಟ್ರೈನಿಂಗ್ ಆಫ್ ಸಿವಿಲ್ ಸರ್ವೆಂಟ್ ಇನ್ಸ್ಟಿಟ್ಯೂಷನ್ ಓಪನ್ ಮಾಡ್ತಾರೆ. ಸೊ ಒನ್ ಆಫ್ ದ ಫ್ಯಾಕ್ಟ್. ಆ್ಯಂಡ್ 1947 21 ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಆ್ಯಂಡ್ 1496 ಕಾಲೇಜಸ್ ವರ್ ಆಪರೇಟಿಂಗ್ at the time of independence. So university at the first no teaching or research, only conducted examination and gave out degrees. So ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದಾಗೆ, ಲಾಸ್ಟ್ ವಿಡಿಯೋ ಇಸ್ ಅಬೌಟ್ ದ ಅಂಟರ್ ಕಮಿಷನ್. ಸೊ ನಾನು ಅದರಲ್ಲಿ ಹೇಳಿದೆ ಯೂನಿವರ್ಸಿಟೀಸು ಫಸ್ಟು ಟೀಚಿಂಗ್ ಮಾಡ್ತಿರ್ಲಿಲ್ಲ. ಈಗ ಟೀಚಿಂಗ್ ಮಾಡೋಕ್ಕೆ ಅವರು ಸ್ಟಾರ್ಟ್ ಮಾಡಿರೋದು. ಅಂದರೆ ಇಂಡಿಪೆಂಡೆನ್ಸ್ಗಿಂತ ಮುಂಚೆ ಯೂನಿವರ್ಸಿಟೀಸ್ ವರ್ ಜಸ್ಟ್ ಫಾರ್ ಗಿವಿಂಗ್ ಡಿಗ್ರೀಸ್ ಆ್ಯಂಡ್ ಕಂಡಕ್ಟಿಂಗ್ ದ ಎಕ್ಸಾಮ್ಸ್ಗೋಸ್ಕರ ಅಷ್ಟೇ. ಸೊ ಅಲ್ಲಿ ರಿಸರ್ಚ್ ಟೀಚಿಂಗ್ ಏನೂ ನಡೀತಿರೋಲ್ಲ. ಸೊ 20th ಸೆಂಚುರಿ ಬಿಗಿನಿಂಗಲ್ಲಿ 1902 ಒಂದು ಹಲವಾರು ಇಂಪಾರ್ಟೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳು ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ದಟ್ ಈಸ್ ಇನ್ ರೂರ್ಕಿಯಲ್ಲಿ, ಉತ್ತರಾಖಂಡ್ ಥಾಮ್ಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡಿ, ಫಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಆಗೋದು 1847. ಅದು ಕೂಡ IIT ರೂರ್ಕಿ, ವಿಚ್ ಇಸ್ ಕಾಲ್ಡ್ ಆಸ್ ಥಾಮ್ಸನ್ ಕಾಲೇಜ್. ಸೊ ನೆಕ್ಸ್ಟ್ ಒನ್ ವಾಸ್ ಮದ್ರಾಸಲ್ಲಿ, ದಟ್ ಈಸ್ ಇನ್ ಚೆನ್ನೈ, ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗುಂಡಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಸಿಬೋಪುರಲ್ಲಿ, ಬೆಂಗಾಲ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಪೂನಾ ಮಹಾರಾಷ್ಟ್ರದಲ್ಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನು ಪೂನಾ. ಸೊ ಇನ್ 1916 ಫಸ್ಟ್ ವುಮೆನ್ ಯೂನಿವರ್ಸಿಟಿ ಆಫ್ ಏಷ್ಯಾ, ವೆರಿ ಇಂಪಾರ್ಟೆಂಟ್, SNDT ಅಂತ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, SNDT. ಸೊ ಇದು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ ಯಾವಾಗ, 1916 ಯಾವುದನ್ನು, ಫಸ್ಟ್ ವುಮೆನ್ ಯೂನಿವರ್ಸಿಟಿ ಆಫ್ ಏಷ್ಯಾ. ಅದು ಎಸ್ಟಾಬ್ಲಿಷ್ಮೆಂಟ್ ಮಾಡೋದು DK ಕಾರ್ವಿಯರ್. ಸೊ ವಿ ಹ್ಯಾವ್ ಅ ಯೂನಿವರ್ಸಿಟೀಸ್ ಲಿಸ್ಟ್. ಸೊ ಯಾವ ಹಂತದಲ್ಲಿ ನಮಗೆ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂತ. ಸೊ 1857 ನಮಗೆ ಗೊತ್ತಿರೋ ಹಾಗೆ 1857 ವಿ ಹ್ಯಾವ್ 3 ಪ್ರಿನ್ಸ್ಲಿ ಸ್ಟೇಟ್ದು ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ದಟ್ ಈಸ್ ಬಾಂಬೆ, ಕ್ಯಾಲಿಕಟ್ ಆ್ಯಂಡ್ ಮಡ್ರಾಸ್. ನೆಕ್ಸ್ಟ್ 1882 ಹಂಟರ್ ಕಮಿಷನ್ ಬರೋ ಹೊತ್ತಿಗೆ ವಿ ಹ್ಯಾವ್ ಅ ಯೂನಿವರ್ಸಿಟಿ ಆಫ್ ಪಂಜಾಬ್.
ಸೊ ಈ ಯೂನಿವರ್ಸಿಟಿ ಆಫ್ ಪಂಜಾಬು ಈಗ ಇರುವ ಯೂನಿವರ್ಸಿಟಿ ಆಫ್ ಪಂಜಾಬ್ ಟೋಟಲಿ ಡಿಫ್ರೆಂಟ್. ಯಾಕೆ ಅಂದರೆ 1882 ಅಲ್ಲಿ ನಮಗೇನು ಪಾರ್ಟಿಷನ್ಸು ಅದು ಯಾವುದೂ ಆಗಿರಲಿಲ್ಲ. ಸೊ ಹಾಗಾಗಿ ಯೂನಿವರ್ಸಿಟಿ ಆಫ್ ಪಂಜಾಬ್ ಇನ್ 1882 ಫಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಗಿರೋದು ಲಾಹೋರಲ್ಲಿ. ಸೊ ನೆಕ್ಸ್ಟ್ ಒನ್ ಈಸ್ 1887 ಅಲಹಾಬಾದ್ ಯೂನಿವರ್ಸಿಟಿ ಆಗುತ್ತೆ. 1916 ಯೂನಿವರ್ಸಿಟಿ ಆಫ್ ಮೈಸೂರು ಆಗುತ್ತೆ. 1916 BHU ಆಗುತ್ತೆ. BHU ಇಸ್ ನಥಿಂಗ್ ಬಟ್ ಬನ್ರಾಸ್ ಹಿಂದೂ ಯೂನಿವರ್ಸಿಟಿ. ಹಾಗೆ 1916 ಫಸ್ಟ್ ವುಮೆನ್ ಯೂನಿವರ್ಸಿಟಿ ಆಫ್ ಏಷ್ಯಾ, ವೆರಿ ಇಂಪಾರ್ಟೆಂಟ್, ಬೈ DK ಕಾರ್ವಿ, SNDT. ಇದ್ರ ಫುಲ್ ಫಾರ್ಮ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ 1916 ಪಾಟ್ನಾ ಯೂನಿವರ್ಸಿಟಿ, 1917 ಪಾಟ್ನಾ ಯೂನಿವರ್ಸಿಟಿ ಆಗುತ್ತೆ. 1918 ಒಸಾಮಿನಿಯಾ ಯೂನಿವರ್ಸಿಟಿ ಆಗುತ್ತೆ. ಹಾಗೆ 1920 ರಂಗೂನ್ ಯೂನಿವರ್ಸಿಟಿ ಆಗುತ್ತೆ. 1921 ಯೂನಿವರ್ಸಿಟಿ ಆಫ್ ಲಕ್ನೋ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. 1920 ಯೂನಿವರ್ಸಿಟಿ ಆಫ್ ಢಾಕಾ ಆಗುತ್ತೆ. ಸೊ 1922 ಯೂನಿವರ್ಸಿಟಿ ಆಫ್ ಡೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ವಾಸ್ 1923 ನಾಗ್ಪುರ್ ಯೂನಿವರ್ಸಿಟಿ. 1926 ಆಂಧ್ರ ಯೂನಿವರ್ಸಿಟಿ. 1927 ಆಗ್ರಾ ಯೂನಿವರ್ಸಿಟಿ. 1929 ಅಣ್ಣಾಮಲೈ ಯೂನಿವರ್ಸಿಟಿ. ಆ್ಯಂಡ್ 1937 ಯೂನಿವರ್ಸಿಟಿ ಆಫ್ ಕೇರಳ. ಆ್ಯಂಡ್ 1943 ಉತ್ಕಲ್ ಯೂನಿವರ್ಸಿಟಿ. ಆ್ಯಂಡ್ 1947 ವೆರಿ ಇಂಪಾರ್ಟೆಂಟ್, 1947 ಪಂಜಾಬ್ ಯೂನಿವರ್ಸಿಟಿ ಆಗುತ್ತೆ. ದಟ್ ಈಸ್ ಇನ್ ಪಂಜಾಬ್. 1947 ಯೂನಿವರ್ಸಿಟಿ ಆಫ್ ರಜಪೂತನ್ ಇನ್ ರಾಜಸ್ಥಾನ್. ಸೊ ದಿಸ್ ಈಸ್ ಅ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಮೆಂಟ್ಸ್ ಆಗೋದು. ಫರ್ದರ್ ನಾನು ನಿಮಗೆ ತುಂಬ ಹೇಳೋದಿದೆ. ಯೂನಿವರ್ಸಿಟೀಸ್ ಎಸ್ಟಾಬ್ಲಿಷ್ಮೆಂಟ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜಸ್ ಆಗಲಿ, ಹಾಗೆ ಡಿಫ್ರೆಂಟ್ ಕಾಲೇಜಸ್ ಎಸ್ಟಾಬ್ಲಿಷ್ಮೆಂಟ್ ಹೇಗಾಯಿತು, IIT ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದೇ ಆಗಲಿ, ಅಥವಾ ಪ್ರಿನ್ಸ್ಲಿ ಸ್ಟೇಟಲ್ಲಿ ಪ್ರಿನ್ಸಸ್ಗೆ ಹೇಗೆ ಕಾಲೇಜಸ್ ಅವರು ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಆಗಲಿ ನಾನು ಫರ್ದರ್ ಪಾರ್ಟ್ಸಲ್ಲಿ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹ್ಯಾವ್ ಅ ಗ್ರೇಟ್ ಡೇ.